2 ವರ್ಷಕ್ಕೆ ಅವ್ರಿಗೆ 10 ಲಕ್ಷ ಬರೋದು ನಿಜ, 5 ಲಕ್ಷ ಹಾಕಿದ್ರೆ, ಬಟ್ ಅದರಲ್ಲಿ 9 ಲಕ್ಷ ಒಟ್ಟೋಗುತ್ತೆ. ಸೊ ಬಿಸ್ನೆಸ್ ಅಂತ ಬಂದಾಗ 90% ಫೇಲಿಯರ್ ಆಗ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಬಿಸ್ನೆಸ್ಸಿನ ಸಕ್ಸಸ್. ನಮ್ಮ ಬಿಸ್ನೆಸ್ನಲ್ಲಿ ಏನು ಮೇಜರ್ಲಿ ಆಗುತ್ತೆ ಅಂತಂದರೆ, ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂತಂದರೆ, ನಾವು ಹೊಡೆದಿರೋ ಮಟ್ಕಿನಲ್ಲಿ ದುಡ್ಡು ಹಾಕಬಾರ್ದು ಅಂತ ನಾವು ಹೇಳ್ತೀವಿ. ಬಿಸ್ನೆಸ್ ಮಾಡೋಕ್ಕೆ ಹೋದಾಗ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತೀನಿ, ದಯವಿಟ್ಟು ಕ್ರೆಡಿಟಲ್ಲಿ ಬಿಸ್ನೆಸ್ ಮಾಡಿಬಿಡಿ. ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ ಫೇಲಿಯರ್ ಅಂತ ಮೇಜರ್ಲಿ ಆಗೋದು ಏನಕ್ಕೆ ಅಂತಂದರೆ, ಅವ್ರಿಗೆ ಬಿಸ್ನೆಸ್ ಪ್ಲ್ಯಾನಿಂಗ್ ಇರೋದಿಲ್ಲ ಅಂತ ನಾನು ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡನ್ನ ಒಂದು ವಿಶೇಷವಾದ ಸಬ್ಜೆಕ್ಟನ್ನು ಚರ್ಚೆಗೆ ತಗೊಳ್ತಾ ಇದ್ದೀವಿ. ಅದು ಏನಪ್ಪ ಅಂತಂದರೆ, ಸುಮಾರು ಮಂದಿಗೆ ನೋಡಿ ಬಿಸ್ನೆಸ್ ಮಾಡಬೇಕು, ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ಇರುತ್ತೆ. 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದರೆ, ಇಲ್ಲ ನನಗೆ ಬಿಸ್ನೆಸ್ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅಂತ. ಆದರೆ ಅದು ಹೇಗೆ ಅಂತ ಗೊತ್ತಿರಲ್ಲ. ಸೊ ಅದು ಗೊತ್ತಿಲ್ಲದೆ ಮಾಡುವ ಬಿಸ್ನೆಸ್ಸಿಂದ ಏನಾಗುತ್ತೆ, ಫೈನಲಿ ಲಾಸ್ ಆಗುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಬಿಸ್ನೆಸ್ ರಂಗದಲ್ಲಿ ಸುಮಾರು 90% ಮಂದಿ ಬಿಸ್ನೆಸ್ ಮಾಡಬೇಕಂತ ಹೊರಟೋಗಿ ಲಾಸ್ಗೆ ಓಡಾಡ್ತಾರೆ, ನಷ್ಟಕ್ಕೀಡಾಗ್ತಾರೆ. ಹಾಗಾದರೆ ಈ 90% ಮಂದಿ, 90% ಮಂದಿ ಬಿಸ್ನೆಸ್ಸಲ್ಲಿ ಯಾಕೆ ಅವರು ಫೇಲ್ಯೂರ್ ಆಗ್ತಾರೆ, ಈ ಕುರಿತಾದಂತಹ ಮಾಹಿತಿಯನ್ನು ನಾವಿವತ್ತು ತಜ್ಞರಾದಂತಹ, ಸ್ವತಃ ಉದ್ಯಮಿ ಆದಂತಹ ಮಹೇಶ್ ಗೋವಿಯಾನೋ ಅವರಿಂದ ನಾವು ತಿಳ್ಕೊಳ್ಳೋಣ. ಮಹೇಶ್ ಗೋವಿಯಾನೋ ಅವರು ಬೆಂಗಳೂರಿನಲ್ಲಿ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿಯಾದ ಗೋವಿಯಾನೋ ಕಂಪ್ನಿಯನ್ನು ನಡೆಸ್ತಾ ಇದ್ದಾರೆ. ವೆಲ್ತ್ ಮ್ಯಾನೇಜ್ಮೆಂಟ್, ರಿಯಲ್ ಎಸ್ಟೇಟ್, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಉದ್ಯಮಿಯಾಗಿ ಕಳೆದ ಹಲವು ದಶಕಗಳಿಂದ ಅವರು ಯಶಸ್ವಿಯಾಗಿ ತಮ್ಮ ಒಂದು ಕಾರ್ಯಕ್ರಮಗಳನ್ನು, ತಮ್ಮ ಯೋಜನೆಗಳನ್ನು ಅವರು ಜಾರಿಗೊಳಿಸ್ತಾ ಇದ್ದಾರೆ. ಅವರಿಂದ ನಾವು 90% ಬಿಸ್ನೆಸ್ ಯಾಕೆ ಫೇಲ್ಯೂರ್ ಆಗುತ್ತೆ ಅನ್ನುವ ವಿಷಯವನ್ನು ಇವತ್ತು ಚರ್ಚೆ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಹೇಶ್ ಅವರು. ನಮಸ್ಕಾರ. ಅಂದಹಾಗೆ ಇವತ್ತಿನ ನಮ್ಮ ಎಪಿಸೋಡಲ್ಲಿ ನಾವು ಇವತ್ತು ಚರ್ಚೆ ಮಾಡುವಂಥದ್ದು 90% ಮಂದಿ ಬಿಸ್ನೆಸ್ನಲ್ಲಿ ಯಾಕೆ ಫೇಲ್ಯೂರ್ ಆಗ್ತಾರೆ ಅಂತ. ಒಬ್ಬ ಉದ್ಯಮಿಯಾಗಿ ತಮ್ಮ ಒಂದು ಈ ಅನುಭವದಲ್ಲಿ ಹೇಳೋದಾದರೆ ಯಾಕೆ ಆಗ್ತಾರೆ, ನಿಮ್ಮ ಒಪಿನಿಯನ್ ಏನು ಅಂತ? ನೋಡಿ, ಬಿಸ್ನೆಸ್ ಅಂತ ಬಂದಾಗ ತುಂಬ ಜನ ಫೇಲಿಯರ್ ಯಾಕೆ ಆಗ್ತಾರೆ ಅಂತಂದರೆ, ಐಡಿಯಾಸ್ ಅಂತ ಬರ್ತದೆ ಮತ್ತು ಎಕ್ಸಿಕ್ಯೂಷನ್ ಅಂತ ಬರ್ತದೆ. ಐಡಿಯಾ ಅಂದರೆ ನಮ್ಮ ಒಂದು ಯೋಚನೆ, ಇದೇ ರೀತಿ ಮಾಡಿದ್ರೆ ಇಲ್ಲಿಂದ ನಮಗೆ ತುಂಬ ಲಾಭ ಆಗುತ್ತೆ, ಅಥವಾ ಈ ಥರ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಬೋದು, ಈ ಥರ ಪ್ಲ್ಯಾಟ್ಫಾರ್ಮ್ ಮಾಡ್ಬೋದು, ಅಥವಾ ಇದರಿಂದ ಒಂದು ಜನಕ್ಕೆ ಸಹಾಯ ಆಗುತ್ತೆ ಅಂತ ತುಂಬ ಜನ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಆದರೆ ಅದನ್ನು ಎಕ್ಸಿಕ್ಯೂಷನ್ ಅಥವಾ ವಾಸ್ತವವಾಗಿ ಆ್ಯಕ್ಷನ್ ಅಥವಾ ರಿಯಾಲಿಟಿನಲ್ಲಿ ಮಾಡೋಕ್ಕೆ ಅಂತ ಹೋದಾಗ ಅಲ್ಲಿ ಪೇಪರಲ್ಲಿ ಬರೆದಿರೋದೇ ಒಂದಾಗುತ್ತೆ ಮತ್ತು ಇಲ್ಲಿಂದ ವಾಸ್ತವವಾಗಿ ರನ್ ಆಗೋದೇ ಬೇರೆ ಆಗುತ್ತೆ. ಇದು ಒನ್ ಆಫ್ ದ ಮೇಜರ್ ರೀಸನ್ ಅಂತ ನಾವು ಕರಿತೀವಿ. ಅಂದರೆ ಪ್ರತಿಯೊಬ್ಬರು ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂತಂದರೆ, ನಾವೊಂದು 150 ಕೋಟಿ ಜನ ಬೆಂಗಳೂರು ಇಂಡಿಯಾನಲ್ಲಿ ಇದ್ದೀವಿ ಅಂದರೆ 150 ಡಿಫ್ರೆಂಟ್ ಯೋಚನೆಗಳಿರುತ್ತೆ, 150 ಡಿಫ್ರೆಂಟ್ ಥಾಟ್ ಪ್ರೋಸೆಸ್ ಇರುತ್ತೆ, 150 ಕೋಟಿ ಡಿಫ್ರೆಂಟ್ ಐಡಿಯಾಸ್ ಬರ್ತದೆ ಪ್ರತಿಯೊಬ್ಬರಿಗೂ. ಪ್ರತಿಯೊಬ್ಬರು ಹೇಳ್ತಾರೆ, ನನಗೆ ಅಂಥ ಐಡಿಯಾ ಬಂತು ಗೊತ್ತಾ, ನಾನು ಮಾಡಲಿಲ್ಲ ಅಷ್ಟೇ, ನನಗೆ ಇಷ್ಟು ಒಳ್ಳೆ ಐಡಿಯಾ, ಇವ್ರೇನು ಮಾಡೋದು, ನಾನು 10 ವರ್ಷದಿಂದಲೇ ಯಾವತ್ತೂ ಅದನ್ನು ಯೋಚಿಸಿದ್ದೆ, ನಾನು ಮಾಡಿಲ್ಲ ಅಷ್ಟೇ. ಈ ಥರ ಪ್ರತಿಯೊಬ್ಬರು ಹೇಳ್ತಾರೆ ಕೂಡ, ಬಟ್ ಯಾರೂ ಮಾಡಿರಲ್ಲ ಕೂಡ. ಏನಕ್ಕೆ ಅಂತಂದರೆ, ಮಾಡಲಿಕ್ಕೆ ಅಂತ ಹೋದಾಗ ವಾಸ್ತವ ಗೊತ್ತಾಗುತ್ತೆ, ಯಾವ ರೀತಿ ಮಾಡಿದ್ರೆ ಎಷ್ಟು ತೊಂದರೆಗಳಿರುತ್ತೆ. ಮತ್ತು ಮೊದಲನೇ ದಿನ ತುಂಬ ಜೋಶಲ್ಲಿ ಶುರು ಮಾಡ್ತಾರೆ, ಅದು 100ನೇ ದಿನ ತನಕ ಜೋಶ್ ಆಗಲೇ ಕಮ್ಮಿ ಆಗಿರುತ್ತೆ. 2 ವರ್ಷ ಆಗೋ ವರ್ಷದಲ್ಲಿ ಓಕೆ ಇದು ಮಾಡ್ತಾ ಇದ್ದೀವಿ, ಇನ್ನೇನು ಮಾಡಬೇಕು ಅಂತ ಮಾಡ್ಕೊಂಡಿರ್ತಾರೆ. ಅದೇ 2 ವರ್ಷ ಆದಮೇಲಿಂದ ನಾನು ಇದೇ ಜೋಶಲ್ಲಿ ಇರ್ತೀನ, ಇದೇ ಥರ ಒಂದು ಹುಮ್ಮಸ್ಸಿನಿಂದ ಇರ್ತೀನ, ಇದೇ ರೀತಿ ಬಿಸ್ನೆಸ್ ಮಾಡ್ತೀನ, ಈ ಒಂದು ಬಿಸ್ನೆಸ್ 2 ವರ್ಷ ಆದಮೇಲೂ ನಾವು ಸ್ಯಾಟಿಸ್ಫೈ ಆಗ್ತೀವ ಅನ್ನೋದನ್ನು ನಾವು ಯಾರೂ ಚೆಕ್ ಮಾಡೋದಿಲ್ಲ. ಸೊ ಬಿಸ್ನೆಸ್ ಅಂತ ಬಂದಾಗ 90% ಫೇಲಿಯರ್ ಆಗ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಬಿಸ್ನೆಸ್ಸಿನ ಸಕ್ಸಸ್. ಅಂದರೆ ನಾವು ಬಿಸ್ನೆಸ್ ಮಾಡುವಾಗ ತುಂಬ ಕಷ್ಟ ಮನಸ್ಸಿಗೆ ಒಪ್ಕೊಳೋದು, ಇಲ್ಲ ನಾನು ಫೇಲಿಯರ್ ಆಗ್ಬೋದು ಅಂತ ಈಗೋನ ಕಮ್ಮಿ ಇಡಬೇಕಾಗುತ್ತೆ. ಒಂದು 10 ಜನನ ಕೇಳಬೇಕಾಗುತ್ತೆ, ನಾನು ಬಿಸ್ನೆಸ್ನಲ್ಲಿ ನಾನು ಈ ಥರ ಮಾಡಬೇಕು ಅಂತ ಇದ್ದೀನಿ, ಇದರಲ್ಲಿ ಏನು ಕಷ್ಟಗಳು ಬರ್ಬೋದು, ಸುಖಗಳು ಬರ್ಬೋದು, ನೀವೇನೇನು ಚಾಲೆಂಜಸ್ ಫೇಸ್ ಮಾಡಿದ್ದೀರಾ ಅಂತ ಕೇಳಬೇಕಾಗತ್ತೆ. ಸೊ ತುಂಬ ಜನ ಬಿಸ್ನೆಸ್ ಮಾಡೋಕ್ಕೆ ಹೋದಾಗ ಫಸ್ಟ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ ಜನ್ರೇಷನ್ ಇರ್ತಾರೆ, ಅವರೇ ಶುರು ಮಾಡಿರ್ತಾರೆ, ಅಥವಾ ಬಿಸ್ನೆಸ್ ಅಂತ ಮಾಡೋಕ್ಕೆ ಹೋದಾಗ ಗೈಡೆನ್ಸ್ ಇರಲ್ಲ. ಸೊ ಆ ಥರ ಮಾತಾಡ್ತಾ ಹೋದ್ರೆ ಒಂದೊಂದಾಗಿ ನಾನು ಹೇಳ್ತೀನಿ. ಮೊದಲನೇದಾಗಿ ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ ಫೇಲಿಯರ್ ಅಂತ ಮೇಜರ್ಲಿ ಆಗೋದು ಏನಕ್ಕೆ ಅಂತಂದರೆ, ಅವ್ರಿಗೆ ಬಿಸ್ನೆಸ್ ಪ್ಲ್ಯಾನಿಂಗ್ ಇರೋದಿಲ್ಲ ಅಂತ ನಾನು ಹೇಳ್ತೀನಿ. ಬಿಸ್ನೆಸ್ ಪ್ಲ್ಯಾನಿಂಗ್ ಅಂದರೆ, ಓಕೆ ಅಪ್ಪ ಇವತ್ತು ಚೆನ್ನಾಗಿದೆ ಈ ಐಡಿಯಾ, ನಾವು ಶುರು ಮಾಡೋಣ, ಎಲ್ಲಿ ನೋಡಿದ್ರು ಅದನ್ನೇ ಮಾಡ್ತಾ ಇದ್ದಾರೆ ಅಂತ ಮಾಡ್ತಾರೆ. ಸಿಂಪಲಾಗಿ ಹೇಳ್ತೀನಿ ನಿಮಗೆ, ಉದಾಹರಣೆ ಪ್ರಕಾರ ಹೇಳಬೇಕು ಅಂತಂದರೆ, ಇವತ್ತು ಎಲ್ಲ ಕಡೆ ಬಿರಿಯಾನಿ ನೋಡ್ತೀರಾ, ಈ ಬಿರಿಯಾನಿ ಎಲ್ಲ ಕಡೆ ಬಿರಿಯಾನಿ ಕೊಡ್ತಾ ಇದೆಯಂತೋ, ಬಿರಿಯಾನಿ ಮಾಡಿದ್ರೆ ತುಂಬ ಲಾಭ ಅಂತ ಶುರು ಮಾಡ್ತಾರೆ. ಬಟ್ ಅವರು ಶುರು ಮಾಡಿ ಆ ಬಿರಿಯಾನಿನ ಶುರು ಮಾಡಿ ಪಕ್ಕದಲ್ಲಿ ಒಂದು ಅಂಗಡಿ ಇಡಬೇಕು ಅಂತ ಹೋಗೋ ಅಷ್ಟರಲ್ಲಿ ಆ ರೋಡಲ್ಲಿ ಆಗಲಿ ಇನ್ನು 2 ಅಂಗಡಿ ಓಪನ್ ಆಗಿರ್ಬೋದು, ಅದನ್ನು ಅವರು ಯೋಚಿಸೋಕೆ ಹೋಗೋದಿಲ್ಲ. ಇದೇ ರೀತಿ ಒಂದು ಟೈಮಲ್ಲಿ ಐಸ್ ಕ್ರೀಮ್ದ ಐಡಿಯಾಗಳು ಬಂತು, ಇದೇ ರೀತಿ ಒಂದು ಟೈಮ್ನಲ್ಲಿ ಒಂದು ಸ್ನ್ಯಾಕ್ಸ್ ಐಡಿಯಾಗಳು ಬಂತು, ಈಗ ಬಿರಿಯಾನಿ ಅಂತ ಹೇಳ್ತಾರೆ, ಮತ್ತು ಇನ್ನೊಂದು ಯಾವುದೋ ಬೇರೆ ಐಡಿಯಾ ಬರ್ಬೋದು. ಸೊ ಕಣ್ಣಿಗೆ ಕಂಡಿದ್ದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ನಾವು ನೋಡಬಾರ್ದಾಗುತ್ತೆ. ಅದಕ್ಕೆ ಬಿಸ್ನೆಸ್ ಪ್ಲಾನಿಂಗ್ ಅಂತ ನಾವು ಕರಿತೀವಿ.
ಇನ್ನೂ ಡೀಟೇಲಾಗಿ ಹೇಳಬೇಕು ಅಂತಂದರೆ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಆ ಬಿಸ್ನೆಸ್ನಲ್ಲಿ ಆಗುವ ಕಷ್ಟಗಳೇನು ಮತ್ತು ರಿಸ್ಕ್ ಏನು ಅಂತ ನೋಡಬೇಕಾಗುತ್ತೆ. ಈಗ ನಾನೇ ಸ್ವಂತ ಒಂದು ಆಫೀಸ್ ಮಾಡ್ತಿದ್ದೀನ, ಬೇರೆಯವ್ರ ಆಫೀಸ, ಅದಕ್ಕೆ ನನ್ನ ಒಂದು ₹100 ಅಂತ ನಾನು ಹೇಳ್ತೀನಿ. ₹100 ನಮ್ಗೆ ಇದರಲ್ಲಿ ಲಾಭ ಬರುತ್ತೆ ಅಂದ್ಕೊಳ್ಳಿ. ನನ್ನ ಆಫೀಸ್ ಸ್ಪೇಸ್ಗೆ ಅಥವಾ ನನ್ನ ರೆಂಟು ಅಥವಾ ನಾನು ಒಂದು ಇಲ್ಲಿ ಕಟ್ಟೋದಕ್ಕೆ ಎಷ್ಟು % ಕಟ್ತಾ ಇದ್ದೀನಿ, ಮೊದಲನೇ ಮಾತು. ಎರಡನೇದಾಗಿ ಎಷ್ಟು ಜನ ಎಂಪ್ಲಾಯೀಸ್ಗೆ ಸಂಬಳ ಕೊಡಬೇಕಾಗುತ್ತೆ ಮತ್ತು ಆ ಸಂಬಳ ಎಷ್ಟು % ಹೋಗ್ತದೆ. ಮೂರನೇದಾಗಿ ನಾನು ಇದನ್ನು ಆಪರೇಷನಲ್ ಕಾಸ್ಟ್ ಅಂದರೆ ಇದನ್ನು ಒಂದು ಪ್ರಾಡಕ್ಟ್ ಕ್ಲಿಯರ್ ಮಾಡಲಿಕ್ಕೆ, ರೆಸ್ಟೋರೆಂಟ್ ಅಂತ ಬಂದರೆ ಆ ರೆಸ್ಟೋರೆಂಟಲ್ಲಿ ಎಷ್ಟು ಒಂದು ನಾವು ವೆಜಿಟೇಬಲ್ಸ್ ಇರ್ಬೋದು, ಇನ್ವೆಂಟ್ರಿ, ಅದಕ್ಕೆ ತರೋದಕ್ಕೆ ಎಷ್ಟು ದುಡ್ಡು ಬೇಕು, ಆ ಥರ ಪ್ರತಿಯೊಂದನ್ನು ಭಾಗವಾಗಿ ಒಂದು ಬರ್ಕೊಬೇಕು. ಎಲ್ಲರೂ ಬರ್ಕೊಂಡು ನೋಡಿ ಈ ಕಡೆ ಲಾಭ ಆಗೋದನ್ನು ನೋಡಬೇಕು. ಆ ₹100 ಲಾಭ ಅಂದ್ವಲ್ಲ, ಆ ಕೊನೆಗೆ ಬರಬೇಕು, ಅದು ₹50 ಬಂದರೂ ಲಾಭದಲ್ಲಿ ಇರ್ತೀನ ಅಂತ. ಸೊ ಇದನ್ನೆಲ್ಲ ಹಾಕೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬಿಸ್ನೆಸ್ ಲಾಭ ಆಗುತ್ತೆ. 90% ಜನ ಏನು ಮಾಡ್ತಾರೆ, ಆ ಇಳಿದು ಬಿಡ್ತಾರೆ, ಎಲ್ಲ ಓಪನ್ ಮಾಡಿಬಿಡ್ತಾರೆ, ಎಲ್ಲ ರೀತಿ ಮುಂದೋಗ್ತಾರೆ. ಕೊನೆಗೆ ಒಂದು 6 ತಿಂಗಳು ಬಿಟ್ಟು ಹೇಳ್ತಾರೆ, ಇದು ನಾನು ಮೊದಲೇ ಯೋಚಿಸಬೇಕಾಗಿತ್ತಲ್ಲ, ಈಗ ನೋಡಿದ್ರೆ ಈ ಥರ ಒಂದು ಚಾಲೆಂಜಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಅದು ಮೊದಲು ಮೇಜರ್ ಪ್ರಾಬ್ಲಮ್ ಆಗುತ್ತೆ ಬಿಸ್ನೆಸ್ ಪ್ಲಾನಿಂಗ್. ಎರಡನೇದಾಗಿ ಮೇಜರ್ ಆಗಿ ಏನಾಗುತ್ತೆ ಅಂತಂದರೆ, ನೀವು ಬಿಸ್ನೆಸ್ ಮಾಡೋಕ್ಕೆ ಹೋದಾಗ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತೀನಿ, ದಯವಿಟ್ಟು ಕ್ರೆಡಿಟಲ್ಲಿ ಬಿಸ್ನೆಸ್ ಮಾಡಬೇಡಿ. ಹೇಳೋದು ಈಸಿ, ಎಲ್ಲರೂ ಕ್ರೆಡಿಟ್ ಇಲ್ಲ ಅಂದರೆ ಹೇಗೆ ಬಿಸ್ನೆಸ್ ಮಾಡೋದು ಅಂತ. ಕ್ರೆಡಿಟ್ ಇಸ್ ದ ಮೇಜರ್ ರೀಸನ್ ಇನ್ ಇಂಡಿಯಾ ಅಥವಾ ಡೆವಲಪಿಂಗ್ ಎಕಾನಮೀಸಲ್ಲಿ ನಿಮಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತದೆ. ಏನಕ್ಕಂತಂದರೆ, ನೀವೊಂದು ಸಣ್ಣ ಸಿಮೆಂಟ್ ವ್ಯಾಪಾರ ಮಾಡಿ ಅಥವಾ ಯಾವುದೋ ಒಂದು ಬೊಟಿಕ್ ವ್ಯಾಪಾರ ಮಾಡಿ, ನನ್ನಿಂದ ತೊಗೊಂಡು ಹೋಗ್ತಾರೆ ಒಂದು 100 ಮೂಟೆ ಸಿಮೆಂಟ್ ತೊಗೊಂಡೋಗಿ ಹೇಳ್ತಾರೆ ನಾನು ಆಮೇಲೆ ಕೊಡ್ತೀನಿ ಅಂತಾರೆ. ನಾನು ಯಾವುದೋ ಒಂದು ಸಣ್ಣದೇನೋ ಒಂದು ಬೇರೆ ಒಂದು ವಸ್ತುನ ನನ್ನಿಂದ ಕೊಂಡ್ಕೊಂಡು ನಾನು ಆಮೇಲೆ ದುಡ್ಡು ಕೊಡ್ತೀನಿ ಅಂತಾರೆ. ಸೊ ಆಮೇಲೆ ಅನ್ನೋದು ಯಾವುದು ಬರೋದಿಲ್ಲ. ಸೊ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂತಂದರೆ, ಕ್ರೆಡಿಟ್ನಲ್ಲಿ ವ್ಯವಹಾರ ಮಾಡಿ. ಕ್ರೆಡಿಟ್ ಅಂದರೆ ನಮ್ಮ ಭಾಷೆನಲ್ಲಿ ಏನಂತಂದರೆ, ಮುಂದಿನ ದಿನದಲ್ಲಿ ದುಡ್ಡು ಕೊಡು ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಪ್ರಾಡಕ್ಟ್ ಆಗಲಿ ನಿಮ್ಮ ಒಂದು ವಸ್ತುಗಳನ್ನ ಕೊಡ್ಲಿಕ್ಕೆ ಹೋಗಬೇಡಿ. ಸೊ ಅದು ಒಂದು ರಿಲೇಷನ್ ಇರ್ಬೋದು ಅಥವಾ ಏನಿರ್ಬೋದು, ಆ ಒಂದು ಫಸ್ಟ್ ಬಿಸ್ನೆಸ್ ಎಥಿಕ್ಸ್ನ ನೀವು ಇಟ್ಕೊಬೇಕಾಗುತ್ತೆ. ಮೂರನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಫೇಲ್ಯೂರ್ಸ್ ಅಂತ ಬಂದಾಗ ನಾವು ನೋಡೋದೇನು ಅಂತಂದರೆ, ಹೈ ಇಂಟ್ರೆಸ್ಟ್ ರೇಟಿಗೆ ದುಡ್ಡು ತೊಗೊಂಡ್ಬಿಡೋದು. ನಾನು ಬಿಸ್ನೆಸ್ ಮಾಡ್ತೀನಿ, ಈ ಬಿಸ್ನೆಸ್ ಮಾಡಿದ್ರೆ 1 ವರ್ಷಕ್ಕೆ ಡಬಲ್ ಮಾಡ್ತೀನಿ, ಹಂಗಿದ್ರೆ ಯಾಕೆ ನಾನು 5% ಬಡ್ಡಿಗೆ ತೊಗೊಬಾರ್ದು, 7% ಬಡ್ಡಿಗೆ ತೊಗೊಬಾರ್ದು ಅಂತ ಹೇಳ್ತಾರೆ. ತುಂಬ ಒಂದು ನಗ್ನ ಸತ್ಯ ಮತ್ತು ಎಲ್ಲರೂ ತೊಂದರೆಗೆ ಅನುಭವಿಸಿದ್ದನ್ನು ಇಲ್ಲಿ ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ. ಈಗ ಒಂದು ಕ್ಯಾಬಿನ ಒಂದು ಯುಗ ನಡೀತು ಒಂದು 4 ವರ್ಷದಿಂದ. ಎಲ್ಲರೂ ಓಲಾ, ಊಬರು, ಅದು ಎಲ್ಲ ಆ್ಯಪ್ಸ್ ನೋಡಿಬಿಟ್ಟು ನಾವೆಲ್ಲ ಒಂದು ವೆಹಿಕಲ್ ತೊಗೊಂಡ್ಬಿಡೋದು. ಯಾರೋ ಒಂದು ಪಕ್ಕದಲ್ಲೇ ಪರಿಚಯ ಇರ್ತಾನೆ ಡ್ರೈವರ್, ಅವನ್ನ ಡ್ರೈವಿಂಗಿಗೆ ಹಾಕ್ಬಿಟ್ರೆ ಕಾರ್ ₹5 ಲಕ್ಷ 2 ವರ್ಷಕ್ಕೆಲ್ಲ 10 ಲಕ್ಷ ಆಗಿಬಿಡುತ್ತೆ ಅಂತ ಶುರು ಮಾಡ್ಕೊಂಡ್ರು. ಬಟ್ ನೀವು ಸ್ಲೋ ಆಗಿ ಅರ್ಥ ಮಾಡ್ಕೊಳಕ್ಕೆ ಹೋದರೆ, ಪಾಪ ಅವ್ರ ಹತ್ರ ದುಡ್ಡಿರಲಿಲ್ಲ. ತುಂಬ ಜನ ಆಟೋ ಓಡಿಸೋರು ಕ್ಯಾಬ್ ತೊಗೊಳಕ್ಕೆ ಶುರು ಮಾಡಿದ್ರು. ತುಂಬ ಜನ ದುಡ್ಡೇ ಇಲ್ದಿರೋರು ಕಾರ್ನ ಕೊಂಡ್ಕೊಂಡು ಯಾರೋ ಒಂದು ಡ್ರೈವರ್ಗೆ ಕೊಡ್ತಾರೆ. ಬಟ್ ಆ ಡ್ರೈವರ್ ಓಡೋದ್ರೆ ಏನಾಗಬೇಕು ಅಂತ ಯೋಚಿಸಲಿಲ್ಲ. ಆ ಕಾರ್ ಆಕ್ಸಿಡೆಂಟ್ ಆದರೆ ಓಲಾನವ್ರು ದುಡ್ಡು ಕೊಡ್ತಾರೆ ಯೋಚಿಸಲಿಲ್ಲ. ಆ ಕಾರ್ನಲ್ಲಿರುವ ಓಲಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಥವಾ ಬೇರೆ ಒಂದು ಈ ಟ್ಯಾಕ್ಸಿ ಆ್ಯಪ್ಗಳು ಹಾಕೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅವ್ರು ಯೋಚಿಸಲಿಲ್ಲ. ಅದನ್ನೆಲ್ಲ ಯೋಚಿಸಿ ಅವ್ರು ಚೆಕ್ ಮಾಡ್ತಾ ಹೋದಾಗ ಏನಾಯಿತು ಅಂತಂದರೆ, 2 ವರ್ಷಕ್ಕೆ ಅವ್ರಿಗೆ 10 ಲಕ್ಷ ಬರೋದು ನಿಜ, 5 ಲಕ್ಷ ಹಾಕಿದ್ರೆ. ಬಟ್ ಅದರಲ್ಲಿ 9 ಲಕ್ಷ ಒಟ್ಟೋಗುತ್ತೆ. ಏನಕ್ಕಂದರೆ ಅಷ್ಟು ದಿನ ಕಾರ್ ರನ್ ಆಗಿರುತ್ತೆ. 5 ಲಕ್ಷ ಕಾರು ನಾಳೆ ಬೆಳಿಗ್ಗೆ ಕೊಟ್ಟರೆ 50,000ಕ್ಕೂ ಹೋಗಲ್ಲ. ಸೊ ಇದನ್ನೆಲ್ಲ ಅವ್ರು ಯೋಚಿಸಲಿಲ್ಲ. ಅದೇ ನಾನು ಹೇಳಿದ್ರೆ ಬಿಸ್ನೆಸ್ ಪ್ಲಾನಿಂಗ್ ನೋಡಿದೆ. ಹೈ ಇಂಟ್ರೆಸ್ಟಿಗೆ ದುಡ್ಡು ಅಥವಾ ಒಂದು ಬಡ್ಡಿಗೆ ತೊಗೊಂಡು ಒಂದು ಕಾರ್ ಕೊಂಡ್ಕೊಂಡು ಮಾರಿದವರು ತುಂಬ ಜನ, ತುಂಬ ಒಂದು ಬೇಜಾರಿನ ಸಂಗತಿ, ಅದೇ ಕಾರ್ನ ಬೇರೆಯವ್ರಿಗೆ ಮಾರಿ ಅದೇ ಕಾರ್ನಲ್ಲಿ ಡ್ರೈವರ್ ಆಗಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಏನಕ್ಕಂದರೆ ಅವ್ರಿಗೆ ಅಷ್ಟು ಸಾಲಗಳು ಬೆಳೆದಿದ್ದಾವೆ. ಏನಕ್ಕಂದರೆ ಹೇಳ್ತಾರೆ, ನಾವು ಊರಿಗೆ ವಾಪಸ್ ಹೋಗೋಕ್ಕಾಗೋದಿಲ್ಲ, ಏನಕ್ಕಂದರೆ ನಾವು ಈ ಕಾರ್ ಕೊಂಡ್ಕೊಂಡ್ಬಿಟ್ವಿ, ನಾನು ನೆಮ್ಮದಿಯಾಗಿದೆ ಆಟೋ ಓಡಿಸ್ಕೊಂಡು ಅಥವಾ ಏನೋ ಒಂದು ಕೆಲಸ ಮಾಡಿಕೊಂಡು ಈ ಕಾರ್ ತೊಗೊಂಡೋಗಿ ಇದೆಲ್ಲ ಯೋಚಿಸಿಲ್ಲ ನಾನು. ಎಲ್ಲ ಚೆನ್ನಾಗಿ ಕಾಣ್ತು, ಎಲ್ಲ ಫ್ರೆಂಡ್ಸ್ಗೆಲ್ಲ 4,000 5,000 ದಿನಕ್ಕೆ ಬರುತ್ತಪ್ಪ, ಒಂದು ರೈಡ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳ್ತಾ ಇದ್ರು. ಕೊನೆಗೆ ಈ ಥರ ಆಯಿತು ಅಂತ. ಮತ್ತು ಬೇಜಾರಿನ ಸಂಗತಿ ಏನು ಅಂತಂದರೆ, ಪ್ರತಿಯೊಂದು ಕಡೆ ನೀವು ಒಂದು ಲೇಬರ್ ಲಾಸ್ ಥರ ಗೌರ್ಮೆಂಟಲ್ಲೂ ಲಾಸ್ ಇಮಿಡಿಯೇಟಾಗಿ ತರಬೇಕು. ನೀವೇನಾದ್ರು ಒಂದು ಬಿಸ್ನೆಸ್ ಅಪ್ಲಿಕೇಶನ್ ಅಂತ ಮಾಡಿ ಅವನು ನಿಮ್ಮಿಂದ ನಂಬ್ಕೊಂಡು ಶುರು ಮಾಡಿದ್ರೆ ಅವನಿಗೂ ನೀವು ಕಾಂಪನ್ಸೇಷನ್ ಕೊಡಬೇಕು ಅಂತ. ಆ ಕಾಂಪನ್ಸೇಷನ್ ಅವ್ರು ಮನ್ಸು ಮಾಡಿದ್ರೆ ಕಿತ್ತಾಕ್ತಾರೆ, ಜೀತದ ಆಳ್ತಾರ. ಎಲ್ಲರನ್ನೂ ಕೇಳಿ 10ರಿಂದ 15 ರೈಡ್ ಮಾಡಬೇಕು ಅಂತಂದ್ರು, ಮಾಡಲಿಲ್ಲ ಅಂದರೆ ನಿಮ್ಗೆ ದುಡ್ಡು ಕೊಡಲ್ಲ ಅಂತಾರೆ. ಸೊ ಇದೆಲ್ಲ ಕಂಡೀಷನ್ಸ್ನ ದಯವಿಟ್ಟು ಓದಬೇಕಾಗುತ್ತೆ. ಸೊ ಅದನ್ನು ಓದಿ ಕಲಿಬೇಕಾಗುತ್ತೆ. ಮೊದಲು ಬಿಸ್ನೆಸ್ ಪ್ಲಾನಿಂಗ್ ತಿಳ್ಕೋಬೇಕು ಮತ್ತು ಬಿಸ್ನೆಸ್ ರಿಸ್ಕ್ ಅರ್ಥ ಮಾಡ್ಕೊಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಸಾಲ ಮಾಡಿ ಜಾಸ್ತಿ, ಅದು ಹೈ ಇಂಟ್ರೆಸ್ಟ್ ರೇಟಲ್ಲಿ ನೀವು ಮಾಡಬಾರ್ದಾಗುತ್ತೆ. ಸರ್, ಈಗ ತಾವು ಹೇಳಿದರೆ ಹೈ ಇಂಟ್ರೆಸ್ಟಲ್ಲಿ ಸಾಲ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿದ್ರಿ. ಹಾಗಿದ್ರೆ ಅದಕ್ಕೆ ಪರ್ಯಾಯ ವಿಧಾನ ಏನಾದರೂ ಇದೆಯಾ, ಹೇಗೆ ಆಲ್ಟರ್ನೇಟಿವ್ ಸಿಸ್ಟಮ್ ಅಂತ? ಸೊ ಅದನ್ನೇ ನಾನು ಮೊದಲನೇದಾಗಿ ಹೇಳ್ದಂಗೆ, ಈಗ ಬಿಸ್ನೆಸ್ ಪ್ಲಾನಿಂಗ್ ಅಂತ ಬಂದಾಗ ನೀವು ಯಾವುದೇ ಒಂದು ಬಿಸ್ನೆಸ್ ಬಂದರೆ ಮೊದಲನೇದಾಗಿ ನೀವು ಬಿಸ್ನೆಸ್ ಪ್ಲಾನಿಂಗ್ನ ಭಾಗವಾಗಿ ಹೇಳ್ತೀನಿ. ಅದನ್ನು ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕರಿತೀವಿ, ಅಂದರೆ ಪ್ರೊಜೆಕ್ಷನ್ಸ್ ಅಂತ ಕರಿತೀವಿ. ಅಂದರೆ ಇದರಲ್ಲಿ ಎಷ್ಟು ವರಮಾನ ಬರ್ಬೋದು, ಇದು ಎಷ್ಟು ದಿನ ಬರ್ತದೆ, ಅದನ್ನು ದಯವಿಟ್ಟು ಒಬ್ಬರು ಟ್ಯಾಕ್ಸ್ ಕನ್ಸಲ್ಟೆಂಟು ಅಥವಾ ಆಡಿಟ್ ರಿಲೇಟೆಡ್ ಅವ್ರ ಹತ್ರ ಒಂದು ಡಿಸ್ಕಸ್ ಮಾಡಿ. ಸ್ವಾಮಿ, ಅವ್ನು ₹2,000 ಕೇಳ್ಬೋದು ಅವ್ರ ಕನ್ಸಲ್ಟೆನ್ಸಿ ಫೀಸು, ಬಟ್ ನಿಮಗೆ ಅವರಿಂದ 2 ಲಕ್ಷದಿಂದ 10 ಲಕ್ಷ ಸೇವ್ ಆಗ್ತದೆ ಅವ್ರನ್ನ ಹೋಗಿ ನೀವು ರೆಫರ್ ಮಾಡಿದ್ರೆ. ನಿಮಗೆ ತುಂಬ ಗೌರ್ಮೆಂಟ್ ರೂಲ್ಸ್ ಗೊತ್ತಿರೋದಿಲ್ಲ, ಬಟ್ ಅವ್ರ ಹತ್ರ ಹೋದಾಗ ಈ ಥರ ವ್ಯವಹಾರ ಮಾಡಬೇಕಾಗತ್ತೆ, ಇದಕ್ಕೆ ಈ ಥರ ರಿಜಿಸ್ಟ್ರೇಷನ್ಸ್ ಬೇಕಾಗುತ್ತೆ, ಇದಕ್ಕೆ ಈ ಥರ ರಿಜಿಸ್ಟ್ರೇಷನ್ ತೊಗೊಂಡ್ರೆ ಮಾತ್ರ ನೀವು ಮುಂದಕ್ಕೆ ಹೋಗೋದು, ಅವೆಲ್ಲ ನಾಲೆಜ್ ಅವ್ರು ನಿಮಗೆ ಕೊಡ್ತಾರೆ. ನೀವು ಕೇಳಿದ ಇಂಟ್ರೆಸ್ಟ್ ರೇಟ್ ಪ್ರಕಾರ ಮಾತಾಡೋಕೆ ಹೋದಾಗ, ಎನಿ ಇಂಟ್ರೆಸ್ಟ್ ರೇಟ್ ಅಂತ ಬಂದರೆ ನೀವು ನಾನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದರೆ ಬ್ಯಾಂಕಿಂದ ಬಿಟ್ಟು ಬೇರೆ ಕಡೆ ಇಂಟ್ರೆಸ್ಟಿಗೆ ತೊಗೊಂಡು ಬೆಳೆದಿರೋರು
ನಾನು ಹೇಳ್ತಿದ್ದೀನಿ ಕೇಳಿ 0.1% ಇರೋದಿಲ್ಲ. ಸೊ ನೀವು ಅದನ್ನು 90% ರೂಲೇ ತೆಗೆದುಬಿಡಿ. ಯಾರಾದರೂ ಪ್ರೈವೇಟ್ ಫೈನಾನ್ಸಲ್ಲಿ ತೊಗೊಂಡು ಬಿಸ್ನೆಸ್ ಮಾಡ್ತೇನೆ ಅದನ್ನು ಅವಾಯ್ಡ್ ಮಾಡಿ. ದಿನಗೂಲಿ ಇಂಟ್ರೆಸ್ಟ್ ಅಂತ ನಾನು ಕರಿತೀನಿ. ಲೇಬರ್ ಅಂದರೆ ನಾವು ದಿನಗೂಲಿ ಕಾರ್ಮಿಕರು ಇರ್ತಲ್ಲ, ಆ ಥರ ದಿನಗೂಲಿ ಲೇಬರ್ ಲಾಸ್ ಪ್ರಕಾರ ಇಂಟ್ರೆಸ್ಟ್ ಅಂತ ಜೀತದಾಳ ಅಂತ ನಾವು ಕರಿತೀವಿ. ಆ ಥರ ಜೀತದಾಳ ಕಾರ್ಮಿಕನಾಗಿ ವರ್ಕ್ ಮಾಡೋದು ಒಂದೇ, ಜೀತದಾಳ ಬಡ್ಡಿ ಕಟ್ಟೋದು ಒಂದೇ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಅಂದರೆ ಜೀತದಾಳ ಬಡ್ಡಿ ಏನು ಅಂತಂದರೆ ನಿಮಗೆ ದುಡ್ಡು ಕೊಡ್ತಾರಂತೆ, ದುಡ್ಡು ಕೊಟ್ಟರೆ 1 ಲಕ್ಷ ಕೊಡ್ತಾರಂತೆ, ಒಂದು ದಿನಕ್ಕೆ 1,000 ರೂಪಾಯಿ 1,000 ರೂಪಾಯಿ ಕಟ್ ಮಾಡ್ತಾರಂತೆ. ಆ ಥರ 108 ಮೈಕ್ರೋ ಆ್ಯಪ್ಸ್ ಇದ್ದಾವೆ. ನೀವು ಅಲ್ಲೂ ಕೂಡ ದುಡ್ಡು ತೊಗೊಳ್ಬಾರ್ದು. ಏನಕ್ಕಂದರೆ ನೀವು ಅದೇ ದುಡ್ಡನ್ನ 1 ಲಕ್ಷ ತೊಗೊಂಡು 3 ತಿಂಗಳಲ್ಲಿ ವಾಪಸ್ ಕೊಡೋಕೆ ಹೋದರೆ ಆ ಥರ ಎಲ್ಲಿ ಲಾಭ ಮಾಡಿರೋದು ಎಕ್ಸಾಂಪಲ್ ಇರುತ್ತೆ, ಅಲ್ಲೇ ಅದು ಸ್ಕ್ಯಾಮ್ ಅಂತ ನೀವು ಅರ್ಥ ಮಾಡ್ಕೊಬೇಕು. ನೀವು ಆ ಥರಕ್ಕೆ ಅದನ್ನು ತೊಗೊಂಡು 10% 12% ಬಡ್ಡಿ ಕತ್ತಿರುವ ತುಂಬ ಎಕ್ಸಾಂಪಲ್ಸ್ ಇರ್ತವೆ. ಸೊ ನೀವು ಐ ಇಂಟ್ರೆಸ್ಟಿಗೆ ತೊಗೊಬಾರ್ದು. ಲೇಟ್ ಆಗ್ಬೋದು. ಇವಾಗ ನಿಮ್ಗೆ ಐಡಿಯಾ ಚೆನ್ನಾಗಿದೆ, 10 ಜನರ ಕಡೆ ನಾಳೆ ಬೆಳಿಗ್ಗೆ ಸಣ್ಣದಾಗಿ ಬೆಳೆದ್ರೆ 100 ಜನ ಆಗಕ್ಕೆ 2 ವರ್ಷ ಆಗ್ಬೋದು. ಈಗಲೇ 100 ಜನಕ್ಕೆ ಯಾಕೆ ಹೇಳಿದ್ರೆ, ಕಮ್ಮಿ ಇಂಟ್ರೆಸ್ಟ್ ರೇಟಿಗೆ ಗೌರ್ಮೆಂಟ್ ಹತ್ರ ಹೋಗಿ ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ತೋರಿಸಿ. ತುಂಬ ಗೌರ್ಮೆಂಟ್ ಸ್ಕೀಮ್ಸ್ ಇದ್ದಾವೆ. ಸೊ ಅದನ್ನು ನೋಡ್ಬಿಟ್ಟು ಅದ್ರ ಪ್ರಕಾರ ನೀವು ಮುಂದೆ ಹೋಗೋದು ಒಳ್ಳೆಯದಾಗ್ತದೆ. ಈಗ ಗೌರ್ಮೆಂಟ್ ಸ್ಕೀಮ್ಸ್ ಅಂತ ಬಂದಿದ ತಕ್ಷಣ ನಾವು ಏನು ಅರ್ಥ ಮಾಡ್ಕೊಬೇಕಂದ್ರೆ, ಗೌರ್ಮೆಂಟ್ ಈಸ್ ನಾಟ್ ಪೀಪಲ್ ಫ್ರೆಂಡ್ಲಿ ಅಂತಲ್ಲ. ದಯವಿಟ್ಟು ಎಲ್ಲರೂ ಗೌರ್ಮೆಂಟಲ್ಲಿ ನಿಮ್ಗೆ ಹೆಲ್ಪ್ ಮಾಡಲಿಕ್ಕೆ ಇರ್ತಾರೆ. ಬಟ್ ನೀವು ಹೋಗಿ ಅದನ್ನು ಕರೆಕ್ಟಾಗಿ ಮೀಟ್ ಮಾಡಬೇಕಾಗುತ್ತೆ. ಎಂಟ್ರಪ್ರನರ್ಸ್ ಎಲ್ಲಿ ಇರ್ತದೆ, ಅಥವಾ ನೀವು ಹೋಗಿ ಕೇಳಿದ್ರೆ, ನಮ್ಮ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನಲ್ಲೇ ನೀವು ಕೇಳಿದ್ರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಈ ವರ್ಡ್ನ ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಪ್ರಯಾರಿಟಿ ಸೆಕ್ಟರ್, ನಾನ್ ಪ್ರಯಾರಿಟಿ ಸೆಕ್ಟರ್ ಅಂತ ಕರಿತೀವಿ. ಪ್ರಯಾರಿಟಿ ಸೆಕ್ಟರ್ ಅಂದರೆ ಮೀಡಿಯಮ್ ಆ್ಯಂಡ್ ಮೈಕ್ರೋ ಸ್ಕೇಲ್ ಇಂಡಸ್ಟ್ರೀಸ್, ಸಣ್ಣ ಐಡಿಯಾಸ್ ಇರುವಂಥದ್ದು ಮತ್ತು IT ರಿಲೇಟೆಡ್ ಮತ್ತು ಫಾರ್ಮಿಂಗ್ ರಿಲೇಟೆಡ್ ಐಡಿಯಾಸ್ ಇದ್ದರೆ ಅದಕ್ಕೆಲ್ಲ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಕರೀತಾರೆ. ಲೀಸ್ಟ್ ರೇಟಿಗೆ ಕೂಡ ಅವರು ಕೊಡಬೇಕಾಗ್ತದೆ. ಅಲ್ಲಿ ಹೋಗ್ಬಿಟ್ಟು ನೀವು ಡಿಸ್ಕಸ್ ಮಾಡಿದ್ರೆ ಅವ್ರು ಖಂಡಿತ ನಿಮಗೆ ಹೆಲ್ಪ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಟ್ ನೀವೇನಂದರೆ ಅದು ಆಪ್ಷನ್ನೇ ನೋಡದೆ ನೀವು ಡೈರೆಕ್ಟಾಗಿ ಪ್ರೈವೇಟ್ ಫೈನಾನ್ಸಸ್ ಹತ್ರ ಹೋಗೋದು ನಿಲ್ಲಿಸಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಹಾಗಿದ್ರೆ ಈಗ 2 ಸವಾಲುಗಳನ್ನು ತಾವು ಹೇಳಿದ್ರು. ಒಂದು ಒಳ್ಳೆಯ ಬಿಸ್ನೆಸ್ ಪ್ಲಾನಿಂಗ್ ಇಲ್ಲದೆ ಇರುವಂಥದ್ದು ಹಾಗೂ ಹೈ ಇಂಟ್ರೆಸ್ಟ್ ರೇಟಿಗೆ ಹೋಗುವಂಥದ್ದು ಅಂತ ಹೇಳಿದಿರಿ. ಸೊ 3ನೇ ಒಂದು ಕಾರಣ ಏನು ಅಂತ ಹೇಳ್ತೀರಾ ಅಂತ? ಈಗ 3ನೇ ಕಾರಣ ನಮ್ಮ ಬಿಸ್ನೆಸ್ನಲ್ಲಿ ಏನು ಮೇಜರ್ಲಿ ಆಗುತ್ತೆ ಅಂತಂದರೆ, ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂತಂದರೆ, ನಾವು ಒಡೆದಿರೋ ಮಡಿಕೆನಲ್ಲಿ ದುಡ್ಡು ಹಾಕಬಾರ್ದು ಅಂತ ನಾವು ಹೇಳ್ತೀವಿ. ಒಡೆದಿರೋ ಮಡಿಕೆ ಅಂತಂದರೆ ಏನಾಗುತ್ತೆ, ಒಂದು ಮಡಿಕೆ ಅಂತ ಬಂದಾಗ ಅದು ಹೋಲ್ ಆಗಬಾರ್ದು ಅಂತಂದರೆ ಅದಕ್ಕೆ ಒಂದು ದೃಢ ಫೌಂಡೇಶನ್ ಇರಬೇಕು. ಫೌಂಡೇಶನ್ ಅಂದರೆ ನಾವೇನು ಹೇಳ್ತೀವಿ ಅಂತಂದರೆ, ಅದು ಒಳ್ಳೆ ಒಂದು ವಸ್ತುವಿಂದ ಕಟ್ಟಿರಬೇಕು, ಅಥವಾ ಒಂದು ಒಳ್ಳೆ ವಸ್ತುವಿಂದ ಮಾಡಿರೋ ಒಂದು ಮಡಿಕೆ ಆಗಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಬಿಸ್ನೆಸ್ನ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕಾಗುತ್ತೆ. ಅದರಲ್ಲಿ 3 ಥರ ನಿಮಗೆ ಲಾಸಸ್ ಆಗ್ತದೆ. ಮೊದಲನೇದಾಗಿ ಮೇಜರ್ಲಿ ಈ ಒಂದು ಡೆವಲಪಿಂಗ್ ಅಥವಾ ಕರ್ನಾಟಕ ಗೌರ್ಮೆಂಟ್ ಅಥವಾ ಭಾರತ ಸರ್ಕಾರದಲ್ಲಿ ಬಿಸ್ನೆಸ್ ಮಾಡೋರ್ಗೆ ಏನಾಗುತ್ತೆ ಅಂದರೆ, ಗೌರ್ಮೆಂಟ್ ರೂಲ್ಸ್ ಗೊತ್ತಿರೋದಿಲ್ಲ, ಗೌರ್ಮೆಂಟ್ ರೂಲ್ಸ್ ಚೇಂಜ್ ಆಗ್ತಾ ಇರ್ತದೆ, ಮತ್ತು ಗೌರ್ಮೆಂಟ್ ರೂಲ್ಸ್ ಗೊತ್ತಿಲ್ಲ ಅನ್ನೋ ರೀಸನ್ಗೆ ನಿಮ್ಮನ್ನ ಅವ್ರು ಬಿಡೋದಿಲ್ಲ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ಈಗ ಯಾರೊಬ್ಬರು ಬಿಸ್ನೆಸ್ ಮಾಡೋರು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡಬೇಡಿ ಅಂತ ನಾವು ಹೇಳಿರ್ತಾರೆ. ಅದರಲ್ಲಿ ಅಂದರೆ ಕ್ಯಾಶ್ನಲ್ಲಿ ನೀವು ತೊಗೊಳ್ಬಾರ್ದಂತೆ, ಕ್ಯಾಶಲ್ಲಿ ನೀವು ಕೊಡಬಾರ್ದಂತೆ. ಹಂಗಿರುವಾಗ ಅಕೌಂಟಲ್ಲಿ ಕೊಡಬೇಕಾಗ್ತದೆ. ಸೊ ನೀವು ಆ ಒಂದು ರೂಲ್ನ ಅರ್ಥ ಮಾಡಿಕೊಂಡು ನಿಮ್ಮ ಎಂಟೈರ್ ಟ್ರಾನ್ಸಾಕ್ಷನ್ಸ್ ಅಥವಾ ನೀವು ಮಾಡೋ ವ್ಯವಹಾರನ ಕ್ಯಾಶ್ ಬಿಟ್ಟು ಅಕೌಂಟಲ್ಲಿ ಮಾಡಿದರೆ ನಿಮಗೆ ಅಲ್ಲಿ ಒಂದು ಒಳ್ಳೆ ಒಂದು ಫೌಂಡೇಶನ್ ಆಗ್ತದೆ. ಎರಡನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನಾಗ್ತದೆ ಅಂತಂದರೆ, ನೀವು ವ್ಯವಹರಿಸುವ ಅಂದರೆ ನೀವು ವ್ಯವಹಾರ ಮಾಡುವ ಜನ ಏನಿದ್ದಾರೆ ಅವರು ಕೂಡ ಟ್ಯಾಕ್ಸ್ ಪೇಯರ್ಸು, ಮತ್ತು ಅವರು ಕೂಡ ಕಾನೂನು ಬಾಹಿರವಾಗಿ ಚಟುವಟಿಕೆ ಮಾಡದೇ ಇರೋರ ಅಂತ ಚೆಕ್ ಮಾಡಬೇಕಾಗುತ್ತೆ. ಅಂದರೆ ಈಗ ನಿಮಗೆ ಬಿಸ್ನೆಸ್ ಮಾಡ್ತಾರೆ, ಅವರ GST ನಂಬರೇ ಸರಿಗಿರಲ್ಲ, ಅವ್ರ ಪ್ಯಾನ್ ನಂಬರೇ ಸರಿಗಿರಲ್ಲ, ಅವ್ರದ್ದೇ ಬಿಸ್ನೆಸ್ ತಪ್ಪಿರ್ತದೆ. ಜಸ್ಟ್ ಅವ್ರು ಆರ್ಡರ್ ಕೊಡ್ತಾರೆ ಅನ್ನೋ ಒಂದು ರೀತಿಗೋಸ್ಕರ ಅವರಿಂದ ನೀವು ವ್ಯವಹಾರ ಮಾಡಬಾರ್ದಾಗುತ್ತೆ. ಅಲ್ಲೂ ಕೂಡ ನೀವು ಸ್ವಲ್ಪ ಗಮನ ಕೊಡಬೇಕು. ಅದನ್ನು ಹೇಗೆ ಗಮನ ಕೊಡೋದು ಅಂತ ಹೇಳ್ತೀನಿ. ನೀವು ಯಾರ ಹತ್ರ ವ್ಯವಹಾರ ಮಾಡುವಾಗ ಅವ್ರ GST ನಂಬರ್ ಇದ್ದರೆ GST ವೆಬ್ಸೈಟೆಲ್ಲ ನಂಬರ್ ಹೊಡಿರಿ. ಅಲ್ಲೇ ಹೇಳುತ್ತೆ ಇವರು ಡಿಫಾಲ್ಟರ ಅಥವಾ ಇವರು GST ಕಟ್ಟಿದಾರ ಅಥವಾ ಇವರು ಕರೆಕ್ಟ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ. ಅದ್ರ ಮೇಲೆ ಅವ್ರಿಗೂ ತೋರಿಸಿ, ನೋಡಿ ಇದನ್ನೆಲ್ಲ ಕಟ್ಟು ಬನ್ನಿ, ನಾವು ಆಮೇಲೆ ನಿಮ್ಮಲ್ಲಿ ವ್ಯವಹರಿಸೋಣ. ಈಗಲೇ ಮಾಡೋಕ್ಕೆ ಹೋಗಿ ನಾಳೆ ಬೆಳಿಗ್ಗೆ ನಾನು ನಿಮಗೆ ವಸ್ತುಗಳು ಕೊಟ್ಟು ನೀವು ದುಡ್ಡು ಕೊಟ್ಟಿಲ್ಲ ಅಂದರೆ ನಂತರ ಗೌರ್ಮೆಂಟ್ ಬರ್ತಾರೆ ಅಂತ ಒಂದು ಮಾಹಿತಿ ಅವ್ರಿಗೆ ನೀವೇ ಎಜುಕೇಟ್ ಮಾಡ್ಬೋದಾಗುತ್ತೆ. 3ನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ನೀವು ನಿಮ್ಮ ಒಂದು ಬಿಸ್ನೆಸ್ ಪ್ರೊಜೆಕ್ಷನನ್ನು ಬಿಟ್ಟು ಒಂದು ಅಡಚಣೆಗಳು ಯಾವಾಗ ಆಗ್ಬೋದು ಅಥವಾ ಒಂದು ಡೈರೆಕ್ಟ್ ಆಕ್ಸಿಡೆಂಟ್ ಯಾವಾಗ ಆಗ್ಬೋದು ಅಂತ ರೆಡಿ ಇರಬೇಕಾಗುತ್ತೆ. ಯಾಕಂದರೆ ಈಗ ತುಂಬ ಕೋವಿಡ್ ಅನ್ನೋ ಒಂದು ಎಕ್ಸಾಂಪಲ್ ಹೇಳಲ್ಲ. ಈಗ ನೀವು ಒಂದು ದೊಡ್ಡ ಹೈ ಇಂಟ್ರೆಸ್ಟ್ಗೆ ಹೋಟೆಲ್ ಕಟ್ಟಿರ್ತೀರಾ, ಅಲ್ಲಿ ಹೋಟೆಲ್ ಬಾಡಿಗೆನೇ ನಿಮ್ಮ ಬರೋ ದುಡ್ಡಲ್ಲಿ 15-20% ಬಾಡಿಗೆನೇ ಹೋಗ್ತಿದೆ ಅನ್ಕೊಳ್ಳಿ. ಸಡನ್ನಾಗಿ ಯಾರೋ ಬಂದರು ಬೋರ್ಡ್ ಹಾಕಿದ್ರು ಹೋಟೆಲ್ ಕ್ಲೋಸ್ ಮಾಡ್ರೆ 6 ತಿಂಗಳು, ಅವಾಗ ನೀವೇನು ಮಾಡ್ತೀರಾ? ಸೊ ಈ ಥರ ರೀಸನ್ಸ್ನ ಯೋಚಿಸಬೇಕಾಗುತ್ತೆ. ನೀವು ಯಾವುದೋ ಒಂದು ಸಣ್ಣ ಅಂಗಡಿ ಇಟ್ರಿ, ಬಟ್ಟೆ ಅಂಗಡಿ ಇಟ್ರಿ, ಆ ಎಂಟೈರ್ ರೋಡ್ನಲ್ಲಿರೋ ಅಂಗಡಿಗಳನ್ನೆಲ್ಲ ಮುಚ್ಚಿಸ್ತಾರೆ ಅಂತೇನೆ 3 ತಿಂಗಳು, ಅವಾಗ ನೀವೇನು ಮಾಡ್ತೀರಾ? ಅದ್ರ ಬಗ್ಗೆ ಯೋಚಿಸಬೇಕಾಗುತ್ತೆ. ನೀವು ಆ ಅಂಗಡಿನಲ್ಲಿರೋ ಬಟ್ಟೆಗೆ ಒಬ್ಬ ಸಪ್ಲೈಯರ್ ಇರ್ತಾನೆ ಬೇರೆ ಊರಿನಲ್ಲಿ, ಆ ಸಪ್ಲೈಯರ್ ಇನ್ಮೇಲೆ ಸಪ್ಲೈ ಮಾಡಲ್ಲ ಅಂತಾನೆ, ಅವಾಗ ಏನು ಮಾಡ್ತೀರಾ? ಅದ್ರ ಬಗ್ಗೆನೂ ಯೋಚಿಸಬೇಕಾಗುತ್ತೆ. ನಿಮ್ಮಲ್ಲಿ ಒಂದು 10 ಜನ ಎಂಪ್ಲಾಯೀಸ್ ಇದ್ದಾರೆ, ನಾಳೆ ಬೆಳಿಗ್ಗೆ 10 ಜನ ಎಂಪ್ಲಾಯೀಸು ನಿಮ್ಮಲ್ಲಿ ರಿಸೈನ್ ಮಾಡಿ ಹೋಗ್ತಿದ್ದಾರೆ, ನೀವೇ ಎಲ್ಲ ಮಾಡೋಕ್ಕೆ ರೆಡಿ ಇದ್ದೀರಾ? ಅದನ್ನು ಯೋಚಿಸಬೇಕಾಗುತ್ತೆ. ಸೊ ಈ ಥರ ಒಂದು ಶಾಕಿಂಗ್ ಅಥವಾ ಒಂದು ಆಕ್ಸಿಡೆಂಟಲ್ ಒಂದು ಸಡನ್ ಸರ್ಪ್ರೈಸಸ್ಗೆ ನೀವು ರೆಡಿ ಇರಬೇಕಾಗುತ್ತೆ. ಅದು ರೆಡಿ ಇದ್ದರೆ ಕೂಡ ನೀವು ಕೂಡ ರೆಡಿ ಇರೋ ಒಂದು ಮನಸ್ಥಿತಿ ಇದ್ದರೆ ಮಾತ್ರ ನೀವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀರಾ. ಸೊ ಅದು ಇಲ್ಲ ಅಂತಂದರೆ ನೀವು ಅದನ್ನು ಬರುವಾಗ ಏನು ಮಾಡಬೇಕು ಅಂತ ನೀವು ಮೊದಲೇ ಯೋಚನೆ ಇಟ್ಕೊಬೇಕಾಗುತ್ತೆ. ಹಂಗೆ ಆದಮೇಲೆ ರೆಡಿ ಇರಬೇಕು ನಾನೇ ಮಾಡಬೇಕು ಅನ್ನೋದಕ್ಕಿಂತ, ಓಕೆ ಈ ಎಂಪ್ಲಾಯೀಸ್ ಬರಲ್ವಾ, ಇನ್ನೊಂದು ಆರ್ಗನೈಸೇಷನ್ ನೆಟ್ವರ್ಕಿಂಗ್ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಮೇಜರ್ ಆಕ್ಸಿಡೆಂಟ್ಸಿಗೆ ಹೆಲ್ಪ್ ಆಗೋದೇನೆಂದರೆ ಗ್ರೂಪಲ್ಲಿ ಹೋಗಿ ನೆಟ್ವರ್ಕಿಂಗ್ ಮಾಡಿ ಅಂತ ನಾವು ಹೇಳ್ತೀವಿ ಬಿಸ್ನೆಸ್ಸಲ್ಲಿ. ಈಗ ನೀವೊಂದು
ಯಾವುದೇ ಒಂದು ಸೆಕ್ಟರ್ ಬಿಸ್ನೆಸ್ ಆಗಲಿ, ನಿಮ್ಗೆ ಯಾರೋ ಆ ಸೆಕ್ಟ್ರಲ್ಲಿ ಯಾರು ತೊಂದರೆ ಕೊಡಲಿ ಅಥವಾ ರೆವೆನ್ಯೂಸ್ ಬರ್ದೇ ಇರಲಿ ಅಥವಾ ಅದ್ರಲ್ಲಿ ಮಾಹಿತಿ ಬೇಕು ಅಂತಂದಾಗ ಆ ಬಿಸ್ನೆಸ್ ಮಾಡೋ ಒಂದು 5-6 ಜನ ನೀವು ಪರಿಚಯ ಇದ್ದರೆ, ನೋಡಪ್ಪ ನನಗೆ ಈ ಚಾಲೆಂಜ್ ಬಂತು, ನೀನೇನು ಮಾಡಿದೆ, ನೀನು ಬಿಸ್ನೆಸ್ ಮಾಡುವಾಗ ಅಂತ ಕೇಳಿದ್ರೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಅಲ್ಲಿ ನಿಮ್ಗೆ ಒಂದು ಸ್ವಲ್ಪ ಸಪೋರ್ಟ್ ಸಿಸ್ಟಮ್ ಸಿಗ್ತದೆ. ಮತ್ತು ನೀವು ಬಿಸ್ನೆಸ್ ಮಾಡುವಾಗ ನೀವು ಒಂದು ಫೋರಮ್ ಅಥವಾ ನೀವು ಎಲ್ಲರೂ ನಾವು ಈ ಥರ ನಾವು ರಿಜಿಸ್ಟರ್ಡ್ ಇದ್ದೀವಿ, ಈ ಥರ ಮಾಡ್ತಿದ್ದೀವಿ ಅಂದಾಗ ನಿಮಗೆ ಯಾರು ತೊಂದರೆ ಕೊಟ್ಟಲ್ಲಿ ಅಥವಾ ಕೊಡಕ್ಕೆ ಬಂದಾಗ ಆ ಫೋರಮ್ನ ಹೋಗಿ ನೀವು ಅಪ್ರೋಚ್ ಮಾಡ್ಬೋದಾಗುತ್ತೆ. ನೋಡಪ್ಪ ನಾವೆಲ್ಲ ಕಡೆನೂ ಒಂದೊಂದು ಮಳಿಗೆಗೂ ಅವರೊಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ. ಯಾಕೆ ಗ್ರೂಪ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಏನಾದ್ರು ಕಷ್ಟ ಬಂದಾಗ ಪ್ರತಿ ಒಬ್ರಿಗೊಬ್ರು ಹೆಲ್ಪ್ ಆಗೋಣ, ಒಬ್ರಿಗೊಬ್ರು ನಾವು ಸಪೋರ್ಟ್ಗೆ ಇದ್ದೀವಿ ಅಂತ ತೋರಿಸ್ಕೊಳಕ್ಕೆ ಮಾಡ್ತಾರೆ. ಸೊ ನೀವು ಬಿಸ್ನೆಸ್ ಮಾಡಿದಾಗ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ನೆಟ್ವರ್ಕ್ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು 90% ಬಿಸ್ನೆಸ್ ಮ್ಯಾನ್ಗಳು ಯಾಕೆ ಫೇಲ್ಯೂರ್ ಆಗ್ತಾರೆ, ಅದಕ್ಕೆ ಕಾರಣಗಳು ಏನು ಅನ್ನೋದ್ರ ಜೊತೆಗೆ ಅದಕ್ಕೆ ಪರಿಹಾರಗಳನ್ನು ಕೂಡ ಸಾಕಷ್ಟು ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.